ನಿಮ್ಮ ಅದೃಷ್ಟ ಬದಲಾಯಿಸಲು ನಿಂಬೆಹಣ್ಣಿನಿಂದ ಈ ತಂತ್ರ ಮಾಡಿ. ತಾಂತ್ರಿಕ ಗ್ರಂಥಗಳನ್ನು ಅನೇಕ ತಂತ್ರಗಳ ಉಲ್ಲೇಖವಿದೆ. ಅವುಗಳ ಮೂಲಕ ನಿಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸಬಹುದು. ಇಲ್ಲಿ ತಿಳಿಸುವಂತಹ ತಂತ್ರಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಜನರು ಇದನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವೊಂದು ತಂತ್ರಗಳನ್ನು ಇಲ್ಲಿ ವಿವರಿಸಲಾಗಿದೆ. ಇಬ್ಬರು ವ್ಯಕ್ತಿಗಳು ಸಮಾನವಾಗಿ ಶ್ರಮಿಸಿದರೂ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಕನಸನ್ನು ಈಡೇರಿಸುತ್ತಾನೆ, ಇನ್ನೊಬ್ಬ ವೈಫಲ್ಯವನ್ನು ಎದುರಿಸುತ್ತಾನೆ. ಎಷ್ಟೇ ಶ್ರಮ ವಹಿಸಿದರೂ ಮೇಲೆ ಬರದ ವ್ಯಕ್ತಿಗಳು ಹಲವರಿದ್ದಾರೆ. ದುರದೃಷ್ಟವು ಅಂಥವರನ್ನು ಬಿಡದೆ ಕಾಡುತ್ತದೆ. ಎಷ್ಟೇ ದುಡಿದರೂ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ ಎನ್ನುವುದು ನಿರಾಶೆ ಮಾತುಗಳನ್ನು ಕೆಲವರು ಆಡುವುದನ್ನು ಕೇಳಿದ್ದೇವೆ. ತಾಂತ್ರಿಕ ಗ್ರಂಥಗಳಲ್ಲಿ ಅನೇಕ ತಂತ್ರಗಳ ಉಲ್ಲೇಖವಿದೆ. ಅವುಗಳ ಮೂಲಕ ನಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸಬಹುದು. ಇಲ್ಲಿ ತಿಳಿಸುವಂತಹ ತಂತ್ರಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಜನರು ಇದನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಮತ್ತು ಯಶಸ್ವಿಯಾಗುತ್ತಿದ್ದಾರೆ. ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವೊಂದು ತಂತ್ರಗಳನ್ನು ವಿವರಿಸುತ್ತೇವೆ. ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ. ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಈ ಟಿಪ್ ತುಂಬ ಪ್ರಯೋಜನಕಾರಿ. ಒಂದು ನಿಂಬೆಹಣ್ಣು ತೆಗೆದುಕೊಂಡು ಅದನ್ನು ಕೆಟ್ಟ ದೃಷ್ಟಿ ಬಿದ್ದವರ ಮೇಲೆ ತಲೆಯಿಂದ ಕಾಲ್ಬೆರಳಿನವರೆಗೆ 7 ಬಾರಿ ನೀವಾಳಿಸಿ, ನಂತರ ನಿಂಬೆಯನ್ನು 4 ತುಂಡುಗಳಾಗಿ ಕತ್ತರಿಸಿ ನಿರ್ಜನ ಸ್ಥಳದಲ್ಲಿ ಬಿಸಾಡಬೇಕು. ನಿಂಬೆ ತುಂಡುಗಳನ್ನು ಎಸೆದ ನಂತರ ಹಿಂದೆ ತಿರುಗಿ ನೋಡಬಾರದು ಎನ್ನುವುದನ್ನು ನೆನಪಿನಲ್ಲಿಡಿ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ವ್ಯವಹಾರವು ಸರಿಯಾಗಿ ಆಗದಿದ್ದರೆ ಶನಿವಾರ ನಿಂಬೆಹಣ್ಣು ತೆಗೆದುಕೊಂಡು ಹೋಗಿ ಅದನ್ನು ಅಂಗಡಿಯ 4 ಗೋಡೆಗಳ ಮೇಲೆ ಸ್ಪರ್ಶಿಸಿ, ನಂತರ 4 ಭಾಗಗಳಾಗಿ ಕತ್ತರಿಸಿ ಅಡ್ಡದಾರಿ ಹೋಗಿ 4 ತುಂಡು ನಿಂಬೆಯನ್ನು 4 ದಿಕ್ಕಿಗೆ ಎಸೆಯಿರಿ. ಇದರಿಂದ ನಕಾರಾತ್ಮಕ ಶಕ್ತಿಯು ನಾಶವಾಗಿ ವ್ಯವಹಾರ ಅಥವಾ ಅಂಗಡಿ ವ್ಯಾಪಾರವು ಬೆಳೆಯಲು ಪ್ರಾರಂಭಿಸುತ್ತದೆ. ಒಂದು ನಿಂಬೆಹಣ್ಣು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ 7 ಬಾರಿ ನೀವಾಳಿಸಿ, ನಂತರ 2 ಭಾಗಗಳಾಗಿ ಕತ್ತರಿಸಿ, ನಂತರ ಎಡಗೈಲಿರುವ ತುಂಡನ್ನು ಬಲಭಾಗಕ್ಕೆ ಹಾಗೂ ಬಲಗೈಲಿರುವ ನಿಂಬೆಯ ತುಂಡನ್ನು ಎಡಭಾಗಕ್ಕೆ ಎಸೆಯಿರಿ. ಇದರಿಂದ ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತವೆ ಹಾಗೂ ನಿರಂತರ ಧನವನ್ನು ಪಡೆಯುವಿರಿ. ನೀವು ಬಯಸುವ ಉದ್ಯೋಗ ಪಡೆಯಲು ಮೊದಲು ಆಂಜನೇಯ ದೇವಸ್ಥಾನಕ್ಕೆ ಬೆಳಗ್ಗೆ ನಿಂಬೆ ಮತ್ತು 4 ಲವಂಗವನ್ನು ತೆಗೆದುಕೊಂಡು ಹೋಗಿ ಆ 4 ಲವಂಗವನ್ನು ನಿಂಬೆಹಣ್ಣಿನ ಮೇಲೆ ಚುಚ್ಚಿ, ನಂತರ ಹನುಮಾನ್ ಚಾಲೀಸ್ ಪಠಿಸಿದ ನಂತರ ಶ್ರೀ ಹನುಮತೆ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ ಯಶಸ್ವಿಗಾಗಿ ಆಂಜನೇಯನನ್ನು ಪ್ರಾರ್ಥಿಸಿ. ನಂತರ ನಿಂಬೆ ಲವಂಗವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದು ಉದ್ಯೋಗ ಸಂದರ್ಶನಕ್ಕೆ ಹೋಗುವಾಗ ತೆಗೆದುಕೊಂಡು ಹೋಗಿ. ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುವಿರಿ. ನೀವು ಬಯಸುವ ಉದ್ಯೋಗ ಪಡೆಯಲು ಮೊದಲು ಆಂಜನೇಯ ದೇವಸ್ಥಾನಕ್ಕೆ ಬೆಳಗ್ಗೆ ನಿಂಬೆ ಮತ್ತು 4 ಲವಂಗವನ್ನು ತೆಗೆದುಕೊಂಡು ಹೋಗಿ ಆ 4 ಲವಂಗವನ್ನು ನಿಂಬೆಹಣ್ಣಿನ ಮೇಲೆ ಚುಚ್ಚಿ, ನಂತರ ಹನುಮಾನ್ ಚಾಲೀಸ್ ಪಠಿಸಿದ ನಂತರ ಶ್ರೀ ಹನುಮತೆ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ ಯಶಸ್ವಿಗಾಗಿ ಆಂಜನೇಯನನ್ನು ಪ್ರಾರ್ಥಿಸಿ. ನಂತರ ನಿಂಬೆ ಲವಂಗವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದು ಉದ್ಯೋಗ ಸಂದರ್ಶನಕ್ಕೆ ಹೋಗುವಾಗ ತೆಗೆದುಕೊಂಡು ಹೋಗಿ. ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುವಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.